ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇಷ್ಟು ಸೀಸನ್ ಅಲ್ಲಿ ನೀವು ನೋಡಿರ್ತೀರಾ, ಕಳಪೆ ಮತ್ತು ಉತ್ತಮ ಅಂತ ಇರ್ತಿತ್ತು ಒಂದು. ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೋ ಅವ್ರಿಗೆಲ್ಲ ಉತ್ತಮ ಅನ್ನೋ ಮೆಡಲ್ ಕೊಡೋದು. ಯಾರ್ಯಾರು ಕಳಪೆ ಪರ್ಫಾರ್ಮೆನ್ಸ್, ವಾರ ಪೂರ್ತಿ ಯಾರು ಚೆನ್ನಾಗಿ ಆಕ್ಟಿವ್ ಆಗಿಲ್ವೋ ಅಥವಾ ಟಾಸ್ಕ್ ಮಾಡಿಲ್ವೋ ಅವ್ರಿಗೆಲ್ಲ ಕಳಪೆ ಅನ್ನೋದೊಂದು ಕೊಡಲಾಗ್ತಿತ್ತು. ಕಳಪೆ ಅಂತ ಕೊಟ್ಟಾದ್ಮೇಲೆ ಒಬ್ಬ ಕಂಟೆಸ್ಟೆಂಟ್ಗೆ ಆ ಕಳಪೆಯಿಂದ ಜೈಲ್ಗೆ ಹೋಗಿ ಬಂದ್ಮೇಲೆ ಅವ್ರೊಂಥರ ಆಕ್ಟಿವ್ ಆಗಿರ್ತಿದ್ರು. ಆದ್ರೆ ಈ ಸೀಸನ್ ಅಲ್ಲಿ ನೋಡ್ಬೋದು ನೀವು, ಇರ್ಲಿಲ್ಲ. ನಾವೆಲ್ಲ ಅನ್ಕೊಂಡು ಏಂಕಿಲ್ಲ ಅಂತ ಎಲ್ಲ ಅನ್ಕೊಳ್ತಿದ್ವಿ. ಬಟ್ ಈಗ ಬಿಗ್ ಬಾಸ್ ಮನೆಯೊಳಗಡೆ ಒಂದು ಜೈಲ್ ಅಂತ ಮಾಡಿದ್ದಾರೆ. ಬಟ್ ಇಷ್ಟಿನ ಹೆಂಗಿರ್ತಿತ್ತು ಅಂದ್ರೆ ಒಂದು ಗೋಡೆ ಎಲ್ಲ ಇರ್ತಿತ್ತು, ಸ್ವಲ್ಪ ಬೆಚ್ಚಗಾದ್ರೂ ಇರ್ತಿತ್ತು. ಬಟ್ ಈಗ ಹಂಗ್ ಮಾಡಿಲ್ಲ. ಬಿಗ್ ಬಾಸ್ ಮನೆಯೊಳಗಡೆ ಬರೀ ಕಂಬಿ ಮಾಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಫುಲ್ ಚಳಿ ಆಗುತ್ತೆ. ಆತರ ನಾರ್ಮಲ್ ಆಗಿ ಕಂಬಿ ಹಾಕ್ಬಿಟ್ಟು ಸುತ್ತಲೂ ಕಂಬಿ ಹಾಕ್ಬಿಟ್ಟು ಸುಮ್ನೆ ಅಷ್ಟಾಗ್ಲ ಇದ್ ಮಾಡಿದಾರೆ ಅಷ್ಟೇ. ಇದು ಗೋಡೆ ಗೀಡೆ ಏನಿಲ್ಲ. ತುಂಬಾ ಈ ಸಲ ಬಿಗ್ ಬಾಸ್ ಮಾತ್ರ ನಿಜವಾಗ್ಲೂ ಸ್ವಲ್ಪ ಕಷ್ಟನೇ ಇದೆ. ಜೈಲ್ಗೆ ಹೋಗೋರೆಲ್ಲ ಕಳಪೆ ಪರ್ಫಾರ್ಮೆನ್ಸ್ ಮಾಡೋರ್ಗೆ ಹಂಗೋ ಹಿಂಗೋ ಮಾಡಿ ಈಗ ಕಳಪೆ ಮತ್ತೆ ಉತ್ತಮ ಕೊಡಿ ಅಂತ ಹೇಳಿದ್ದಾರೆ ಈಗ ಬಿಗ್ ಬಾಸ್ ಅವರು. ಈಗ ಶನಿವಾರ ಬರ್ತಿದ್ಯಲ್ಲ, ಅದಕ್ಕೋಸ್ಕರ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಕಳಪೆ ಕೊಡ್ತಾರೆ. ಶನಿವಾರ ಇದು ವೀಕೆಂಡ್ ವಾರ ಬರೋಷ್ಟರಲ್ಲಿ ಕಳಪೆ ಕಂಪ್ಲೀಟ್ ಆಗುತ್ತೆ. ಅವ್ರು ಜೈಲಿಂದ ಹೊರಗಡೆ ಬರ್ತಾರೆ. ಈಗ ಬಿಗ್ ಬಾಸ್ ರವರು ಜಂಟಿ ಆಗಿರ್ಬೋದು ಅಥವಾ ಒಂಟಿಗಳಲ್ಲಾಗಿರ್ಬೋದು, ಯಾರು ಕೆಟ್ಟದಾಗಿ ವಾರ ಪೂರ್ತಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ವೋ, ಆಕ್ಟಿವ್ ಆಗಿಲ್ವೋ ಅಂತವ್ರಿಗೆ ಕಳಪೆ ಕೊಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಸಲ್ಸಿಗೆ ಏನಾಗ್ತಿತ್ತು, ಯಾರು ಅಂದ್ರೆ ಮನೆಯವರೆಲ್ಲ ಸೇರಿ ಕೊಡ್ತಾ ಇದ್ರು. ಒಬ್ರಿಗೆ ಮನೆಯವರೆಲ್ಲ ಸೇರಿ ಯಾರು ಜಾಸ್ತಿ ಕಳಪೆ ಬರುತ್ತೋ ಅವ್ರಿಗೆ ಕಳಪೆ ಅಂತ ಕೊಡ್ತಾ ಇದ್ರು. ಬಟ್ ಇಲ್ಲಿ ಹಂಗಾಗಿಲ್ಲ. ಬರೀ ಅಶ್ವಿನಿ ಮೇಡಮ್ ಅವರು ಮಾತ್ರ ತಗೊಂಡಿರೋದು. ಈಗ ಅಶ್ವಿನಿ ಅವ್ರಿಗೆ ನಿರ್ಧಾರ ತಗೊಳ್ಳಿ ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ ಈ ವಾರದ ಫೈನಲಿಸ್ಟ್ ಆಗಿರೋದಕ್ಕೆ. ಅದಕ್ಕೆ ಈಗ ಅವರು ಇಬ್ರು ಹೆಸರು ತಗೊಂಡಿದ್ದಾರೆ, ಅಂದ್ರೆ ಜೋಡಿಗಳಾಗಿರೋರು ಹೆಸರು ತಗೊಂಡಿದ್ದಾರೆ. ಮಂಜು ಭಾಷಿಣಿ ಹಾಗೆ ರಾಶಿ ಅವರು ಮತ್ತೆ ಮಂಜು ಭಾಷಿಣಿ ಅವ್ರನ್ನ ಕಳಪೆ ಕೊಟ್ಟು ಈಗ ಜೈಲಿಗೆ ಕಳಿಸಿದ್ದಾರೆ. ಅಪ್ಪ, ಜೈಲ್ ನೋಡಿದ್ರೆ ಭಯ ಆಗುತ್ತೆ. ಆತರ ಇದೆ. ನಾರ್ಮಲ್ ಆಗೇ ಇದೆ, ಅಂದ್ರೆ ತುಂಬಾ ಚಳಿ ಆಗುತ್ತೆ. ಆತರ ಇದೆ. ಈಗ ರಾಶಿ ಅವರು ಫುಲ್ ನೋಡಿ, ಆಚೆಗೆ ಬಂದ್ಮೇಲೆ ಫುಲ್ ಚೇಂಜ್ ಆಗ್ತೀವಿ, ಇನ್ಮೇಲೆ ನಮ್ಮ ಆಟ ಚೇಂಜ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು. ಹಾಗೆ ಅಶ್ವಿನಿ ಅವ್ರು ಕೂಡ ಅವ್ರಿಗೆ ಜಾನ್ವಿ ಅವ್ರು ಕೇಳ್ತಿರ್ತಾರೆ, ನೀವ್ ಇದು ಕೊಟ್ಟಿದ್ ಸರಿನಾ ಅಂತ ಕೇಳ್ತಾರೆ. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಾರೆ, ನಾನು ಅವ್ರಿಗೆ ಕೊಟ್ಟಿರೋದೇನು ರಿಗ್ರೆಟ್ ಇಲ್ಲ, ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಅಥವಾ ಕಳೆದೋಗ್ಬಿಟ್ಟಿದ್ರು ಎಲ್ಲೋ ಒಂದ್ ಕಡೆ, ನಾವ್ ಹೇಳಿದ ಕೆಲಸ ಮಾಡಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಕಳಪೆ ಕೊಟ್ಟಿದ್ನಿ ಅಂತ ಹೇಳ್ತಾ ಇದ್ರು. ಹಾಗೆ ಇನ್ಮೇಲೆ ನಮ್ಮ ಆಟ ಎಲ್ಲ ಚೇಂಜ್ ಆಗುತ್ತೆ ಅಂತ ರಾಶಿ ಅವ್ರು ಕೂಡ ಹೇಳ್ತಾ ಇದ್ರು. ನೋಡ್ಬೇಕು ಇನ್ಮೇಲೆ ಏನ್ ಚೇಂಜ್ ಆಗುತ್ತೆ ಅಂತ. ನಿಮ್ ಪ್ರಕಾರ ರಾಶಿ ಹಾಗೂ ಮಂಜುಶ್ರೀ ಅವ್ರಿಗೆ ಕಳಪೆ ಕೊಟ್ಟಿದ್ ಸರಿನಾ ತಪ್ಪ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ಬೇರೆ ಯಾರಿಗಾದ್ರೂ ಕೊಡ್ಬೋದಿತ್ತ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.